ಹಲೋ, ನಾನು ನಿಮ್ಮ ಚಂದ್ರಮೌಳಿ ಕಣ್ವಿ ಕಾರ್ನರ್ಗೆ ಸ್ವಾಗತ. ಸೌತ್ ಆಫ್ರಿಕಾ ಮೇಲೆ ಹೋಮ್ ಟೆಸ್ಟ್ ಸೀರೀಸ್ನಲ್ಲಿ ಹೀನಾಯವಾಗಿ ಸೋತ ಮೇಲೆ ಜಿ ಅಂದರೆ ಗೌತಮ್ ಗಂಭೀರ್ ಅವರ ತಲೆ ಉರುಳಲೇಬೇಕು ಅಂತ ಹೇಳಿಬಿಟ್ಟು ಆಗಲೇ ಮೀಡಿಯಾ ಹಾಗೂ ಸೋಷಿಯಲ್ ಮೀಡಿಯಾ ಡಿಸೈಡ್ ಮಾಡಿಬಿಟ್ಟಿದೆ. ಆದರೆ ಆ ಥರ ಏನು ಅಷ್ಟು ಸುಲಭವಾಗಿ ಆಗೋದಿಲ್ಲ. ಹೌದು, ಗಂಭೀರ್ ಹಾಗೂ ಅಗರ್ಕರ್ ಅವರು ಸ್ವಲ್ಪ ಜಾಸ್ತಿ ಎಕ್ಸ್ಪೆರಿಮೆಂಟ್ ಮಾಡಿದರು. ಗಂಭೀರ್ ಅವರು ಹೆಡ್ ಕೋಚ್ ಆದಮೇಲೆ 19 ಟೆಸ್ಟ್ನಲ್ಲಿ 45 ಪ್ಲೇಯರ್ಸ್ಗೆ ಅವಕಾಶ ನೀಡಿದ್ದಾರೆ. ಆದರೆ ದುರದೃಷ್ಟವಶಾತ್ ಮೋಸ್ಟ್ ಆಫ್ ದೆಮ್ ವೇರ್ ಹಾಫ್ ಕುಕ್ಡ್ IPL ಪ್ಲೇಯರ್ಸ್. ಫಸ್ಟ್ ಕ್ಲಾಸ್ ಕ್ರಿಕೆಟ್ ಆಡೋದು ಎಷ್ಟು ಮುಖ್ಯ ಅಂತಂದರೆ, ಫಾರ್ ಎಕ್ಸಾಂಪಲ್ 90s ಲೆಜೆಂಡ್ಸ್ ಆದಂಥ ರಾಹುಲ್ ದ್ರಾವಿಡ್, ಲಕ್ಷ್ಮಣ್, ಸೆಹ್ವಾಗ್, ಗಂಗೂಲಿ ಇವರೆಲ್ಲರೂ ರಂಜಿ ಟ್ರಾಫಿ ಡೆಬ್ಯೂ ಮಾಡಿದ ಮೇಲೆ 5-6 ವರ್ಷಗಳ ಕಾಲ ರಂಜಿ ಟ್ರಾಫಿ, ದುಲೀಪ್ ಟ್ರಾಫಿ, ಇಂಡಿಯಾ ಮ್ಯಾಚಸ್ ಆಡಿ ಸಾವಿರಾರು ರನ್ ಹೊಡೆದ ಮೇಲೆ ಅವರಿಗೆ ಟೆಸ್ಟ್ ಡೆಬ್ಯೂ ಮಾಡಲು ಅವಕಾಶ ಸಿಕ್ಕಿದ್ದು. ಈಗ ಫಸ್ಟ್ ಕ್ಲಾಸ್ ಕ್ರಿಕೆಟ್ನಲ್ಲೂ ಕೂಡ ಸ್ಪಿನ್ನರ್ ಫ್ರೆಂಡ್ಲಿ ವಿಕೆಟ್ ಸಿಗಲ್ಲ. ನಮ್ಮ ಈಗಿನ ಟೆಸ್ಟ್ ಕ್ರಿಕೆಟರ್ಸ್ ಫಸ್ಟ್ ಕ್ಲಾಸ್ ಕ್ರಿಕೆಟ್ ಅಂದರೆ ರೆಡ್ ಬಾಲ್ ಕ್ರಿಕೆಟ್ ಆಡೋದಕ್ಕೆ ಅವರಿಗೆ ಆಸಕ್ತಿನೂ ಇಲ್ಲ ಹಾಗೂ ಟೈಮೂ ಸಿಗಲ್ಲ. ಹೀಗಿರುವಾಗ ಹೋಮ್ ಟೆಸ್ಟ್ ಸೀರೀಸ್ನಲ್ಲಿ ಸ್ಪಿನ್ನರ್ ಫ್ರೆಂಡ್ಲಿ ಪಿಚಸ್ ಮೇಲೆ ಯಾಕೆ ಆಡಬೇಕು? ಈಗ ನಮ್ಮ ಫೇಮಸ್ ಬೆಂಚ್ ಸ್ಟ್ರೆಂತ್ ಎಲ್ಲಿದೆ? ನಾವು ಟೆಸ್ಟ್ ಕ್ರಿಕೆಟ್ ಆಡೋದು ಈ ಪೀಳಿಗೆ, ನಾವು ಟೆಸ್ಟ್ ಕ್ರಿಕೆಟ್ ಆಡೋದು ಇದೇ ರೀತಿ ಟೇಕ್ ಇಟ್ ಆರ್ ಲೀವ್ ಇಟ್ ಅಂತ ಅಂದರೆ ಹೇಗೆ? ಇರಲಿ, ಇನ್ನೇನು ಈಗ ವೈಟ್ ಬಾಲ್ ತಮಾಷಾ ಚುಟುಕು ಕ್ರಿಕೆಟ್ ಶುರು ಆಗುತ್ತೆ ಸೌತ್ ಆಫ್ರಿಕಾ ಮೇಲೆ, ಎಲ್ಲರೂ ಎಲ್ಲವನ್ನು ಮರೆತು ಬಿಡ್ತಾರೆ. ಈ ಟೆಸ್ಟ್ ಸರಣಿಗಳಲ್ಲೂ ಸೌತ್ ಆಫ್ರಿಕಾ ಬೇರೆ ಏನು ಮಾಡಿದರು? ಅವರು ಗ್ರಿಟ್, ಡಿಟರ್ಮಿನೇಷನ್, ಪೇಷನ್ಸು, ಟೆಂಪರ್ಮೆಂಟ್ ಎಲ್ಲ ತೋರಿಸಿದರು. ಫಾರ್ ಎಕ್ಸಾಂಪಲ್, ಸೌತ್ ಆಫ್ರಿಕನ್ ಬ್ಯಾಟರ್ ಅಂತ ಟ್ರಿಸ್ಟನ್ ಸ್ಟಬ್ಸ್ ಅವರು T20 ಸ್ಪೆಷಲಿಸ್ಟ್. ಅಂಥವರು ತಮ್ಮ ಅಗ್ಲಿ ಡಿಫೆನ್ಸ್ನಿಂದ ತಡ್ಕಾಡಿಕೊಂಡು 100 ಸಲ ಬೀಟ್ ಆದರೂ ಕೂಡ ಈ ಸೀರೀಸ್ನಲ್ಲಿ 400 ಬಾಲ್ ಆಡಿದರು. ಅಷ್ಟೇ ಅಲ್ಲ, ಗೌಹಾತಿಯಲ್ಲಿ ಸೆಕೆಂಡ್ ಇನ್ನಿಂಗ್ಸ್ನಲ್ಲಿ ಮ್ಯಾಚ್ ವಿನ್ನಿಂಗ್ ಇನ್ನಿಂಗ್ಸನ್ನು ಆಡಿದರು. ಒಂದು ಕಾಲದಲ್ಲಿ ಸೌತ್ ಆಫ್ರಿಕನ್ ಬ್ಯಾಟರ್ಸು ಸ್ಪಿನ್ನರ್ಸ್ ಕಂಡ್ರೆ ಫ್ರೀಸ್ ಆಗ್ತಾಯಿದ್ರು. 5 ವರ್ಷಗಳ ಹಿಂದೆ ಇನ್ನೇನು ಸೌತ್ ಆಫ್ರಿಕನ್ ಟೆಸ್ಟ್ ಕ್ರಿಕೆಟ್ ಮುಗಿದೋಯ್ತು ಅಂತ ಅಂದ್ಕೊಳ್ಳುವಾಗ ಈ ವರ್ಷ ತೆಂಬಾ ಬೌಮಾ ಅವರ ನಾಯಕತ್ವದಲ್ಲಿ ವರ್ಲ್ಡ್ ಟೆಸ್ಟ್ ಚಾಂಪಿಯನ್ ಆದರು ಹಾಗೂ 25 ವರ್ಷಗಳ ನಂತರ ಭಾರತದಲ್ಲಿ ಟೆಸ್ಟ್ ಸೀರೀಸನ್ನು ಗೆದ್ದರು. ಅವರು ತೋರಿಸಿದಂಥ ಆ ಹಂಗರ್, ಹಸಿವು, ಕ್ಯಾರೆಕ್ಟರು, ಅದನ್ನು ನಮ್ಮ ಈಗಿನ ಟೆಸ್ಟ್ ಪ್ಲೇಯರ್ಸ್ ತೋರಿಸ್ಬೇಕು ಗೆಲ್ಲಬೇಕಂದ್ರೆ, ಅಲ್ವೇ? ಏನಂತೀರಾ? ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ.